ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಯುಗಾದಿ ಹಬ್ಬ ಇದೆ. ನಾನು ಎಣ್ಣೆ ಹಚ್ಕೊಂಡು ಜಳಕ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಈಗ ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ದೇವಸ್ಥಾನಕ್ಕೆ. ಅಲ್ಲಿ ಯಾವ ಥರ ನಾವು ಇವತ್ತು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬನ, ಮತ್ತು ಏನೇನು ಅಂತ ಎಲ್ಲ ತೋರಿಸ್ತೀನಿ. ಫಸ್ಟಿಂದ ಫುಲ್ ನೋಡಿ ಎಂಜಾಯ್ ಮಾಡಿ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮನೆ ಹೊರಗಡೆ ನೋಡಿ ಈ ಥರ ರಂಗೋಲಿ ಹಾಕಿದ್ದಾರೆ. ಈ ಥರ ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇದ್ರೂ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಬೆಳಗ್ಗೆ ಹೋಗಿ ದರ್ಶನ ತಗೊಂಡು, ಅಂದರೆ ಹಬ್ಬ ಈ ಥರ ಫಸ್ಟು ದೇವಸ್ಥಾನಕ್ಕೆ ಹೋದರೆ ಶಾಂತತೆ ಸಿಗುತ್ತೆ. ಅದಕ್ಕೆ ನಾವು ಫಸ್ಟು ಬೆಳಗ್ಗೆ ಯಾವ ಹಬ್ಬ ಇದ್ದರೂ ಫಸ್ಟ್ ಹೋಗಿರ್ತೀವಿ. ಈಗ ಮನೆಗೆ ಬಂದೆ. ಯುಗಾದಿ ಹಬ್ಬದ ಪೂಜೆ ನೋಡಿ ಈ ಥರ ಇದೆ. ಇಷ್ಟೊಂದು ಪ್ರಿಪ್ರೇಷನ್ ನಡೀತಾ ಇದೆ. ನಾನೀಗ ಕೊಬ್ಬರಿನ ಹೆರಿತಾ ಇದ್ದೀನಿ. ಯಾಕಂದರೆ ಇದು ಬೇವಿಗೆ ನಾವು ದೇವ್ರ ಎಡಿಗೆ ಬೇವನ್ನ ಮಾಡ್ಕೋಬೇಕು ಫಸ್ಟ್. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಈಗ ಕೊಬ್ಬರಿನ ಇದಕ್ಕೆ ಹಾಕೊಂಡಾಗಿದೆ, ಒಣ ಕೊಬ್ಬರಿ ತುರ್ಕೊಂಡು. ಈಗ ಇದು ಪುಟಾಣಿ ಮತ್ತು ಸಕ್ಕರೆದು ಮಿಕ್ಸ್ಚರ್ ಇದಕ್ಕೆ ನಾವು ಆ್ಯಡ್ ಮಾಡ್ಬೇಕೀಗ. ಫುಲ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಬೇಕು. ಇದೆಲ್ಲ ಡ್ರೈ ಫ್ರೂಟ್ಸು ಏನಂದರೆ ಇದು ದ್ರಾಕ್ಷಿ, ಇದು ಗೋಡಂಬಿ, ಇದು ಬಾದಾಮಿ, ಇದು ಗೇರು ಬೀಜ. ಇದೇನೆಂದರೆ ಬೇವಿಂದು ಹೂ ಬರುತ್ತೆ, ಇದನ್ನ ಹಾಕ್ತಾರೆ ನೇಮಕ್ಕೆ ಬೇವಿನಲ್ಲಿ. ಇದೇನೆಂದರೆ ಇದರಲ್ಲಿ ಹೂ ಇರುತ್ತಲ್ಲ ನೋಡಿ, ಈ ಥರ ಹೂ ಇದೆಯಲ್ಲ ಇಲ್ಲಿ ಮಗ್ಗಲ್ಲ, ಈ ಥರ ಹೂನಷ್ಟೇ ಬಿಡಿಸ್ಕೊಂಡು ಈ ಥರ ಬಿಡಿಸ್ಕೊಂಡು ಈ ಥರ ಹಾಕ್ಕೊಂಡು ಇದಕ್ಕೆ ಬೇವಿಗೆ ಆ್ಯಡ್ ಮಾಡ್ಕೋಬೇಕು. ಫಸ್ಟು ನಾವಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ. ಈಗ ಮಿಕ್ಸ್ ಮಾಡೋಣ.
ಈಗ ಈ ಹೂವನ್ನು ಹಾಕೊಳ್ಳೋಣ. ಅಂದರೆ ಅದು ನೇಮಕ್ಕೆ ಸ್ವಲ್ಪ ಹಾಕ್ತಾರೆ. ಈಗ ನಮ್ಮ ಬೇವು ರೆಡಿಯಾಗಿದೆ. ನೀರು ಬಿಸಿ ಇಟ್ಟಿದ್ದೀನಿ. ಇಲ್ಲಿ ಶಾವಿಗೆ ಇದೆ, ಇದನ್ನು ನಾವು ಇದಕ್ಕೆ ಕುದಿಯುವಾಗ ಹಾಕೋಬೇಕು. ಹಾಕ್ತಾಯಿದ್ದೀನಿ. ಶಾವಿಗೆ ಅದಕ್ಕಂದರೆ ಬೇವು ಮತ್ತು ಇದನ್ನು ಕೂಡ ಶಾವಿಗೆನ ಎಡಿ ಮಾಡಬೇಕು. ಬೇವು ಅಷ್ಟೇ ಎಡಿ ಮಾಡಬಾರ್ದು. ಈಗ ಅದು ಕುದಿಬೇಕು. ಈಗ ಶಾವಿಗೆ ಪ್ಲೇಟಿಗೆ ಹಾಕೊಂಡು ಈಗ ನಾವು ಬೇವು ಹಾಕೊಳ್ತೀವಿ 2 ಪ್ಲೇಟಿಗೆ. ಈಗ ಹಾಲು ಬಿಸಿ ಐತಿ, ಅದಕ್ಕೆ ಈಗ 2 ಪ್ಲೇಟಿಗೆ ಹಾಕೊಳ್ಳೋಣ. ಈಗ ತುಪ್ಪ ಹಾಕೊಂಡು, ಅಂದರೆ ನಾವು ತುಪ್ಪ ಮನ್ಯಾಗ ಮಾಡಿರ್ತೀವಿ, ಅದು ದೇವ್ರಿಗಂತ ಮಾಡಿರ್ತೀವಿ. ಮತ್ತು ನಾವು ಯಾವಾಗಲೂ ಮನೆಯಲ್ಲೇ ನಾವು ಮಾಡೋದು, ತುಪ್ಪನ ಹೊರಗೆ ತರಲ್ಲ. ಈಗ ಕಾಯಿ ಹೊಡ್ಯಾಕತ್ತೀವಿ. ಆ ನೀರಿಂದ ಪ್ರಸಾದನ ದೇವ್ರಿಗೆ ಎಡಿ ಮಾಡೋದು. ಮಾಡ್ತಾಯಿದ್ದೀನಿ. ಊಟಕ್ಕೆ ಮುಳುಗಾಯಿ ಪಲ್ಯ, ಕೋಸಂಬರಿ ಮತ್ತು ಶಾವಿಗೆ ಮತ್ತು ಮೆಣಸಿನ್ಕಾಯಿ, ಕರಿದ ಮೆಣಸಿನ್ಕಾಯಿ ಮತ್ತು ಇದು ಮಜ್ಜಿಗೆ ಸಾರು, ಅನ್ನ. ಈಗ ಊಟ ರೆಡಿಯಾಗಿದ್ದೀನಿ. ಅಂದರೆ ನಾವು ಗುಡಿಗೆ ಹೋಗಬೇಕು. ಸಿದ್ದಪ್ಪನ ಗುಡಿ ಇಲ್ಲೇ ಇದೆ. ಅಂದರೆ ಇವತ್ತು ಜಾತ್ರೆ ಇರುತ್ತೆ, ಅಲ್ಲಿ ತೇರು ಜಾತ್ರೆ ಇರುತ್ತೆ, ಅದಕ್ಕೆ ಯುಗಾದಿ ವಿಶೇಷ ಇದು. ಈಗ ಹೊರಗಡೆ ಮಳೆ ಬಂದಿದೆ ನೋಡಿ, ನೋಡ್ಬೇಕೀಗ ಏನಾಗುತ್ತೆ ಅಂತ ನೋಡೋಣ. ಆದರೆ ಹೋಗೋಣ. ಇಲ್ಲ ಆಯ್ತು. ಬೆಳಗ್ಗೆ ರಂಗೋಲಿ ಹಾಕಿದ್ರ, ಮಳೆ ಬಂದ ಅಲೆ ಎಲ್ಲ ಹಾಳಾಗಿದೆ. ನಾವು ಬಂದೇ ಬಿಟ್ವಿ ಸಿದ್ದಪ್ಪನ ಗುಡಿ ಜಾತ್ರೆ ತೇರಿಗೆ. ತೇರು ಇಲ್ಲೇ ಕಾಣ್ತಾ ಇದೆ ನೋಡಿ. ಇಲ್ಲಿ ಬ್ಯಾಂಡ್ ಬಾರಿಸ್ತಾ ಇದ್ದಾರೆ ನೋಡಿ, ಮತ್ತು ಹಾಡನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಇದು ತೇರು ಪ್ರತಿ ವರ್ಷ ಇರುತ್ತೆ. ತೋರಿಸಿದ್ನಲ್ಲ ಇದು, ಮತ್ತೆ ಎಣ್ಣೆ ಸಾರು ಮಾಡಿರೋದು ಯುಗಾದಿ ಹಬ್ಬದ ಸ್ಪೆಷಲ್ ಫುಡ್ ಬೇವು. ಬೆಳಗ್ಗೆ ಪೂಜೆಗೆ ಮಾಡಿದ್ದು ಇದು. ನಮಗೆ ಯುಗಾದಿ ಹಬ್ಬದ ಸ್ಪೆಷಲ್ ಏನಂದರೆ, ನಾವು ಹಿಂದೂಗಳು ಯುಗಾದಿ ಹಬ್ಬನೇ ನಮ್ಮ ಹೊಸ ವರ್ಷ ಎಂದು ಆಚರಿಸುತ್ತೇವೆ. ಅಂದರೆ ಕ್ಯಾಲೆಂಡ್ರಲ್ಲಿ ಅದು ಇರುತ್ತೆ, ಅದು ಮೊದಲಿಂದ ಇದೆ ಅಂತೆ ಅದು ಕ್ಯಾಲೆಂಡ್ರಲ್ಲಿ, ಜನವರಿ 1 ಅಂತ. ಆದರೆ ನಮಗೆ ಇದೇ ಹೊಸ ವರ್ಷ, ಯುಗಾದಿನೇ ಹಬ್ಬ. ಮತ್ತು ಯುಗಾದಿ ಹಬ್ಬದಲ್ಲಿ ಏನಂದರೆ, ಮಾವಿನ ಮರಗಳು ಮತ್ತು ಬೇವಿನ ಮರಗಳು, ಒಂದು ಸ್ವಲ್ಪ ಮರಗಳೆಲ್ಲ ಚಿಗುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಸಂತ ಕಾಲ, ಇದು ವಸಂತ ಕಾಲ ಬಂದಿದೆ ಅಂತಾರೆ. ಮತ್ತು ಏನಂದರೆ, ಈ ಹಬ್ಬವನ್ನು ಇದು ಬೇವು ಬೆಲ್ಲನ ಸೇವಿಸಿ, ಅಂದರೆ ತಿಂದು ಈ ಹಬ್ಬನ ಆಚರಿಸುತ್ತಾರೆ. ಬೇವು ಬೆಲ್ಲ ಅಂದರೆ, ಬೇವು ಅಂದರೆ ಕಹಿ ಮತ್ತು ಬೆಲ್ಲ ಅಂದರೆ ಸಿಹಿ. ಈ ವರ್ಷದಲ್ಲಿ ನಮಗೆ ಬೇವು ಮತ್ತು ಕಹಿ ಮತ್ತು ಸಿಹಿ ಎರಡೂ ಕೂಡ ಇರಲಿ ಅಂತ ಹೇಳಿ ಈ ಹಬ್ಬವನ್ನು ಆಚರಿಸುತ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ.
ಹೇಳಿದ್ದೀನಿ ನನಗೆ ಗೊತ್ತಿದ್ದಷ್ಟು. ಓಕೆನಾ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.